ಹಲೋ, ಗುಡ್ ಮಾರ್ನಿಂಗ್. ಇದು ಡೇ 3 ಲಾಗ್ ಇನ್ ಹ್ಯಾವ್ಸ್ ಲಾಗ್. ಮಾರ್ನಿಂಗ್ 4:30ಗೆ ಎದ್ದು ರೆಡಿಯಾಗಿ ಸ್ಕೂಬಾ ಡೈವಿಂಗ್ ಇತ್ತು. ಹಿಂದಿನ ದಿನವೇ ಸ್ಕೂಬಾ ಡೈವಿಂಗ್ ಯಾರ್ಯಾರು ಹೋಗ್ತೀರಾ ಅಂತ ಕೇಳಿದರು. 5 ಮೆಂಬರ್ಸ್ ಜೆಂಟ್ಸು, ನಾನೊಬ್ಬಳು ಲೇಡೀಸ್ ಹೋಗಿದ್ವಿ ಸ್ಕೂಬಾ ಡೈವಿಂಗ್ಗೆ. ಮಾರ್ನಿಂಗ್ 4:30ಗೆ ಹೋಗಿದ್ವಿ. ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಫಾರ್ಮ್ ಎಲ್ಲ ಫಿಲಪ್ ಮಾಡಿಸ್ಕೊಂಡು ಹೇಗೆ ಮಾಡೋದು ಅಂತ ಎಲ್ಲ ಟ್ರೈನಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸ್ಕೂಬಾ ಡೈವಿಂಗ್ಗೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನೀರೊಳಗಡೆ ಕರ್ಕೊಂಡೋದಾಗ ಮಾತಾಡೋಕ್ಕಾಗಲ್ಲ ಅಂತ ಸೈನ್ ಹೇಳ್ಕೊಟ್ಟಿರ್ತಾರೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಸೈನ್ ಮಾಡಿ ತೋರಿಸಿದ್ರೆ ಅವರು ತಕ್ಷಣ ಅಲ್ಲಿಂದ ಎತ್ತುತ್ತಾರೆ ಮೇಲಕ್ಕೆ. ಎಲ್ಲ ಟ್ರೈನಿಂಗ್ ಮಾಡಿ ಕರ್ಕೊಂಡೋಗಿರ್ತಾರೆ. ಒಳಗಡೆ ಮಾತ್ರ ಎಕ್ಸ್ಪೀರಿಯೆನ್ಸು ಸೂಪರಾಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಅಲ್ಲಿ ವಾಟರ್ ಒಳಗಡೆ ಸೈನ್ ಹೇಗೆ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಫಸ್ಟೇ ಟ್ರೈನಿಂಗ್ ಮಾಡಿರ್ತಾರೆ, ಟ್ರೈನಿಂಗ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್, ಸೂಪರಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಸ್ಕೂಬಾ ಡೈವಿಂಗ್. ಅಂಡಮಾನಲ್ಲಿ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಇಟ್ಸ್ ಆಸಮ್. ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟಿಂಗ್ ನನಗೇನು ಭಯ ಆಗಲಿಲ್ಲ. ಬಟ್ ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿದು ಬೋಟಿಗೆ ಬಂದಮೇಲೆ ನನಗೆ ತುಂಬ ಟಯರ್ಡ್ ಆಗೋಯಿತು. ನೆಕ್ಸ್ಟ್ ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಹೋದ್ವಿ. ಪ್ರಣವಿಗೆ ಅಲ್ಲಿ ಇಬ್ಬರು ಅಣ್ಣಂದಿರಿದ್ರು, ರಿಷಿ ಮತ್ತು ನಿಹಾಂತ್ ಅಂತ. ಅವರಿಬ್ರನ್ನ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಅವರಿಬ್ರ ಜೊತೆನೇ ಆಟಾಡ್ತಿದ್ಲು, ಅವ್ರ ಜೊತೆ ಹೋಗ್ತಿದ್ಲು. ದೊಡ್ಡವ್ರನ್ನೆಲ್ಲ ಮಾತಾಡಿಸ್ತಿದ್ಲು, ಬಟ್ ಅವ್ರ ಜೊತೆ ಯಾರ ಜೊತೆನೂ ಹೋಗ್ತಿರ್ಲಿಲ್ಲ, ಎತ್ಕೊಂಡ್ರು ಹೋಗ್ತಿರ್ಲಿಲ್ಲ. ಇವರಿಬ್ಬರ ಜೊತೆ ಮಾತ್ರ ಫುಲ್ ಕಂಫರ್ಟಬಲ್ ಆಗಿ ಆಟಾಡ್ತಿದ್ಲು, ಹೋಗ್ತಿದ್ಲು, ಎಲ್ಲ ಮಾಡ್ತಿದ್ಲು. ಫೇವ್ರೇಟ್ ರಿಷಿ ಮತ್ತು ನಿಹಾಂತ್. ನಿಹಾಂತ್ ತುಂಬ ಸೈಲೆಂಟು, ಮಾತಾಡ್ತಿರ್ಲಿಲ್ಲ, ಆದರೂ ಬಿಡ್ತಿರ್ಲಿಲ್ಲ. ಪ್ರಣವಿ ಅಣ್ಣ ಅಣ್ಣ ಅಂತ ಮಾತಾಡಿಸ್ತಿದ್ಲು. ಹೋಟೆಲಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ರೆಸಾರ್ಟ್ ಮಾತ್ರ ತುಂಬ ಸೂಪರಾಗಿದೆ, MG ರೆಸಾರ್ಟ್ ಅಂತ. ಫುಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಣ್ಣನ ಜೊತೆ ಹೋದ್ಲು, ಇನ್ನೂ ಇಲ್ಲ, ಹೋಗ್ಬೇಕು. ಅವನು ಅಣ್ಣನ ಜೊತೆ ಹೋದ್ಲು. ಅವ್ರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಎಲಿಫೆಂಟಾ ಬೀಚ್ಗೆ ಹೋಗ್ಬೇಕಾಯ್ತು. ಎಲ್ಲರೂ ಫಟಾಫಟ್ ಅಂತ ರೆಡಿಯಾಗಿ ಬಂದ್ವಿ. ಅಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಷ್ಟು ಕಾಸ್ಟು ಮತ್ತು ಅಡ್ವಾನ್ಸ್ ಪೇ ಮಾಡಿಸ್ಕೊತಾರೆ ಸ್ವಲ್ಪ. ಈ ಪ್ಲೇಸಿಂದ ನಾವು ಎಲಿಫೆಂಟಾ ಬೀಚ್ಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಬೋಟಲ್ಲಿ 10 ಮೆಂಬರ್ಸ್. ಪ್ರಣವಿ ತುಂಬ ಎಂಜಾಯ್ ಮಾಡಿದ್ಲು, ಆದರೆ ನಮಗೆ ಮಾತ್ರ ಜಾಸ್ತಿ ಕ್ವಾಟ್ಲೆ ಕೊಟ್ಲು. ಅಲ್ಲಿ ರೀಚ್ ಆದಮೇಲೆ ಯಾರ್ಯಾರು ಯಾವ್ಯಾವ ವಾಟರ್ ಆ್ಯಕ್ಟಿವಿಟೀಸ್ ಸೇರಿದ್ದಾರೆ ವಾಟರ್ ಆ್ಯಕ್ಟಿವಿಟೀಸ್ಗೆ ಕರ್ಕೊಂಡು ಹೋಗ್ತಾರೆ. ಇವರು ಜೆಟ್ಸ್ಕಿಗೆ ಹೋಗ್ತಾ ಇದ್ರು. ಪ್ರಣವಿ ನಾನು ಹೋಗ್ತೀನಿ ಅಂತ ಕೂತಿದ್ಲು. ಫುಲ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ಲು. ಅವಳನ್ನ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ನಿದ್ದೆ ಬಂತಂದ್ರು ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬೀಚಲ್ಲಿ ಆಟಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ಲು. ಬೀಚ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇನ್ನೂ ಆಟಾಡೋಣ ಅನಿಸ್ತಿತ್ತು, ಎಂಜಾಯ್ ಮಾಡೋಣ ಅನಿಸ್ತಿತ್ತು, ಅಷ್ಟು ಸಖತ್ತಾಗಿತ್ತು ಇದು ಕೂಡ ಬೀಚು. ಸೂಪರಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಜೆಟ್ಸ್ಕಿ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇವರು ಜೆಟ್ಸ್ಕಿ ಒಂದೇ ಆಡಿದ್ದು, ನಾನು ಜೆಟ್ಸ್ಕಿ ಪ್ಯಾರಾಸೇಲಿಂಗ್ ಆಡಿದೆ. ಬಟ್ ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಇದೆ. ಸೀ ವಾಕು, ಸ್ನಾರ್ಕ್ಲಿಂಗು, ಕಯಾಕಿಂಗು, ಇನ್ನೂ ತುಂಬ ವಾಟರ್ ಆ್ಯಕ್ಟಿವಿಟೀಸ್ ಇದೆ. ಇದು ಮೇನ್ಲಿ ಎಲಿಫೆಂಟಾ ಬೀಚು ಫುಲ್ ವಾಟರ್ ಆ್ಯಕ್ಟಿವಿಟೀಸ್ಗೆ ಫೇಮಸ್ ಅಂತೆ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ.
ನನಗೆ ತುಂಬ ಟಯರ್ಡ್ ಆಗಿತ್ತು, ವಾಮಿಟಿಂಗ್ ಕೂಡ ಆಯಿತು. ಸೊ ನಾನು ಅವೆರಡೇ ಗೇಮ್ಸ್ ಆಡಿದ್ದು. ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಇದೆ. ಪ್ಯಾರಾಸೀಲಿಂಗ್ ಒಂದು ಆಡಿದೆ. ಪ್ಯಾರಾಸೀಲಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು, ಭಯ ಏನಾಗಲಿಲ್ಲ. ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಸಖತ್ತಾಗಿತ್ತು. ಭಯ ಪಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ಐ ಡಿಡ್ ಇಟ್. ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬೀಚಲ್ಲೆಲ್ಲ ಆಟ ಆಡಿಕೊಂಡು ನೆಕ್ಸ್ಟ್ ನಾವು ಮತ್ತೆ ರೆಸಾರ್ಟಿಗೆ ಬಂದ್ವಿ. ಅಲ್ಲಿ ಒಂದು ಗೆಟ್ ಟುಗೆದರ್ ಸೆಲೆಬ್ರೇಷನ್ ಮಾಡಿದ್ರು ಕಂಪ್ನಿ ಕಡೆಯಿಂದ. ಪ್ರಣವಿ, ನಿಹಾಂತ್ ಮತ್ತು ರಿಷಿ ಕೈಲೇ ಕೇಕ್ ಕಟ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಕಂಫರ್ಟ್ನೆಸ್ ಕೊಟ್ಟರು ನಮಗೆ. ಎಲ್ಲರಿಗೂ ಪ್ರಣವಿ ಕಂಡ್ರೆ ಸಖತ್ ಇಷ್ಟ. ಬಟ್ ಅವಳು ಯಾರ ಹತ್ರನೂ ದೊಡ್ಡವ್ರ ಹತ್ರ ಹೋಗ್ತಿರ್ಲಿಲ್ಲ. ನಿಹಾಂತ್ ಮತ್ತು ರಿಷಿ ಬಿಟ್ಟು ಯಾರ ಜೊತೆನೂ ಹೋಗ್ತಿರ್ಲಿಲ್ಲ. ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸೋಳು. ಅಂಕಲ್ದಿರ್ನೆಲ್ಲ ತಾತ ಅನ್ನೋಳು, ಅವ್ರ ವೈಫ್ನೆಲ್ಲ ಆಂಟಿ ಅಂತ ಹೇಳೋಳು. ಸಖತ್ತಾಗಿ ಎಂಜಾಯ್ ಮಾಡಿದ್ರು ಅವ್ರು ಕೂಡ ಎಲ್ಲರೂ ಪ್ರಣವಿ ಜೊತೆ. ಪ್ರಣವಿ ಎಲ್ಲರಿಗೂ ಸಖತ್ ಇಷ್ಟ ಆಗ್ಬಿಟ್ಲು. ಅವರೆಲ್ಲ ಅಪ್ಪ ಸೈಲೆಂಟು, ಮಗಳು ತುಂಬ ವೈಲೆಂಟು ಅಂತ ಹೇಳೋರು. ಸಖತ್ ಇಷ್ಟಪಡೋರು ಎಲ್ಲರೂ ಅಷ್ಟೇ. ಎಲ್ಲರೂ ತುಂಬ ಕಂಫರ್ಟ್ನೆಸ್ ತೋರಿಸಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ನನ್ನ ಜೊತೆ ಬಂದಿದ್ದವರೆಲ್ಲ ನನಗೆ ತುಂಬ ಇಷ್ಟ ಆದರು. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನೈಟು ಡಿನ್ನರ್ ಮಾಡಿ ನೆಕ್ಸ್ಟ್ ರೆಸ್ಟ್ ಮಾಡಿದ್ವಿ. ಅಲ್ಲಿಗೆ ಬಂದಿದ್ದವರೆಲ್ಲರೂ ನಮಗೆ ತುಂಬ ಇಷ್ಟ ಆದರು. ಆದರೆ ನಾವೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಪ್ರಣವಿನ ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ತುಂಬ ಬೇಗ ನಮ್ಮ ಜೊತೆ ಹೊಂದ್ಕೊಂಡ್ರು. ಇದಾಗಿತ್ತು ನಮ್ಮ ಅಂಡಮಾನ್ ಡೇ 3 ಲಾಗ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲಿಫೆಂಟ ಬೀಚ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು ಮಾತ್ರ.